ಹಲೋ ನನ್ನ ಆತ್ಮೀಯ ವೀಕ್ಷಕರೇ, ಹೇಗಿದ್ದೀರಾ? ಪಮ್ಮು ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ನಾನು ಈ ದಿನ ನೋಡಿ ಉದುರುದುರಾಗಿರುವ ಸಾಬುದಾನಿ ಬಗರ್ ಮಾಡಿದ್ದೇನೆ. ಕೆಲವರು ಹೇಳ್ತಾರೆ ಅಂಟಂಟಾಗಿರುತ್ತೆ ಅಂತ. ನೋಡಿ, ಪ್ರತಿಯೊಂದು ಕಾಳು ಸಹ ಬಿಡಿ ಬಿಡಿಯಾಗಿದೆ. ತುಂಬ ಸ್ವಾದಿಷ್ಟಕರ ಆರೋಗ್ಯಕರ ತಿಂಡಿ ಇದು. ಬನ್ನಿ ಈಗ ಇದನ್ನು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈ ಲೋಟದಿಂದ 2 ಲೋಟ ಸಾಬುದಾನಿ ಹಾಕೊಳ್ಳೋಣ. ಇದು ಬಾಯ್ಪಟ್ಟಾಗಿ ಇಷ್ಟು ತಗೊಳ್ಳೋ. ಇದು 1 ಲೋಟ. 4 ಜನರಿಗೆ 2 ಲೋಟ ಬೇಕಾಗ್ತದೆ. ಎರಡು ಲೋಟ ಇದು. ಮತ್ತು ಉಬ್ಬಿ ಅದರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಸಾರಿ ನೀರು ಹಾಕಿ ಕ್ಲೀನಾಗಿ ತೊಳೆದು ಆಮೇಲೆ ಅದನ್ನು ನೀರು ಬಸಿದು ಇದನ್ನು ನೀರು ಬಸಿದ್ಕೊಳ್ತೇನೆ. ಅದೆಲ್ಲ ನೀರು ಬಸಿದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ಹಾಕ್ಕೊಂಡ್ರೆ ಮೆತ್ತಗಾಗಿಬಿಡುತ್ತೆ. ಒಂದಿಷ್ಟು ಸಾಕು. ಈಗ 10 ಗಂಟೆ ಸಮಯ ಆಗಿದೆ, ರಾತ್ರಿ 10 ಗಂಟೆ ಸಮಯ. ಒಂದು ಬೆಳಗ್ಗೆ ನೀವು ಎದ್ದ ತಕ್ಷಣ ಗಟ್ಟಿ ಇದ್ದರೆ ಇನ್ನೊಂದು ಚೂರು ನೀರು ಚಿಮುಕಿಸಿ ಇಟ್ಬಿಟ್ರೆ ತಿಂಡಿ ಮಾಡೋ ಟೈಮ್ಗೆ ಅಥವಾ 8 ಗಂಟೆ 8:15 ಮತ್ತು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಿಮಗೆ ಅವಾಗ ಬೆಳಗ್ಗೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹೀಗೆ ತುಂಬ ನೀರು ಹಾಕಿಟ್ಬಿಟ್ರೆ ತುಂಬ ಮೆತ್ತಗಾಗುತ್ತೆ. ಈಗ ಇಷ್ಟು ಸಾಕು, ಮುಳುಗಿ ಆಗಿದೆ. ಸ್ವಲ್ಪ ಇಷ್ಟು ಜಾಸ್ತಿ ಇಟ್ಕೊಂಡ್ಬಿಡಿ, ಕರೆಕ್ಟ್ ಆಗುತ್ತೆ. ತುಂಬ ನೀರು ಹಾಕಬೇಡಿ. ಈಗ ಒಂದು 10 ಗಂಟೆಗೆ ನೀರು ಹಾಕಿಟ್ರೆ ಬೆಳಗ್ಗೆ ಉಬ್ಕೊಂಡಿರುತ್ತೆ. ಒಂದು ಸರಿ ಬೆಳಗ್ಗೆ ಚೆಕ್ ಮಾಡಿಕೊಂಡು ಮತ್ತೆ ನೀರು ಬೇಕಿದ್ದರೆ ನೀರು ಚಿಮುಕಿಸಿ ತಿಂಡಿ ಆಗೋವರೆಗೆ, ತಿಂಡಿ ಟೈಮ್ವರೆಗೆ ಮತ್ತು ಇನ್ನೊಂದು ಸ್ವಲ್ಪ ಅರಳುತ್ತೆ ಅದು. ಈಗ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ ವೀಕ್ಷಕರೇ, ನಾನು ರಾತ್ರಿ ನೆನೆ ಇಟ್ಟಿದ್ನಲ್ಲ, ನಾನು ಮತ್ತೆ ಇದಕ್ಕೆ ನೀರು ಸೇರಿಸಿಲ್ಲ. ನೋಡಿ, ಸಾಫ್ಟಾಗಿ ನೆನ್ಕೊಂಡಿದೆ, ಸಾಫ್ಟಾಗಿದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸೋಣ. ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ ಕಡಲೆ ಬೀಜ ಹುರ್ಕೊಂಡು ಪೌಡರ್ ಮಾಡೋಣ ಸಾಬುದಾನಿ ಬಗರ್ಗೆ. ನಿಮಗೆ ಅರಿಶಿನ ಪುಡಿ ಬೇಡ, ಬಿಳಿ ಬಿಳಿ ಹಾಗೆ ಚೆನ್ನಾಗಿರಲಿ. ಉಪವಾಸ ಟೈಮಲ್ಲೆಲ್ಲ ಹಾಗೆ ಬಿಳಿ ಮಾಡ್ಕೋಬೋದು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು ಕಡಲೆ ಬೀಜ ಇಟ್ಕೊಂಡಿದ್ದೇನೆ. ಇದನ್ನು ಫ್ರೈ ಮಾಡಿ ಸ್ವಲ್ಪ ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು. ತುಂಬ ಫೈನ್ ಆಗಬಾರ್ದು ಸಾಬುದಾನಿ ಬಗರ್ಗೆ. ಕೋರ್ಸ್ ಅಂದರೆ ಟೇಸ್ಟ್ ಬರುತ್ತೆ. ಇದನ್ನೀಗ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಪೌಡರ್ ಮಾಡಿಕೊಂಡು ಇದನ್ನೇ ಒಂದು ಸರಿ ಚೆನ್ನಾಗಿ ಕಲಸೋಣ. ಉಪ್ಪು ಮತ್ತು ಅರಿಶಿನ ಪುಡಿ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ನೋಡಿ, ಈಗ ಕಡಲೆ ಬೀಜ ಸ್ವಲ್ಪ ಕೋರ್ಸಾಗಿ ಪೌಡರ್ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡರ್ ಬೇಡ, ಸ್ವಲ್ಪ ಕೋರ್ಸ್ ಮಾಡುವ. ಸಾಬುದಾನಿ ಬಗರ್ಗೆ ಬೇಕಾಗುವಂಥ ಸಾಮಾನುಗಳನ್ನು ನೋಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಮೀಡಿಯಮ್ ಸೈಜ್ ಪೊಟ್ಯಾಟೊ, ಅದನ್ನು ಸಹ ಪೀಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಬಟ್ಲು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು, 1 ಬಟ್ಟಲು ಕರಿಬೇವು ಸೊಪ್ಪು, 1-2 ಹಸಿ ಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು, ಮತ್ತು ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ, ಶೇಂಗಾ ಪುಡಿ. ಇದರೊಟ್ಟಿಗೆ ಮೇಲೆ 1 ಟೀ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇವಿಷ್ಟು ಸಾಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನು ಯೂಶ್ವಲಿ
ಉಪವಾಸದ ದಿನಗಳಲ್ಲಿ ತಿಂತಾರೆ, ಬೇರೆ ದಿನಗಳಲ್ಲೂ ತಿನ್ಬೋದು. ಉಪವಾಸ ದಿನಗಳಲ್ಲಿ ಹೇಗೆ ತಿಂತಾರೆ ಅಂದರೆ, ಇದು ತುಂಬ ಎನರ್ಜೆಟಿಕ್, ಇದು ತುಂಬ ಕ್ಯಾಲೋರಿ ಕೊಡುತ್ತೆ. ಹಾಗಾಗಿ ಒಂದು ಸರಿ ತಿಂದುಬಿಟ್ರೆ ಹಸಿವೆನೇ ಆಗೋದಿಲ್ಲ. ಹಾಗಾಗಿ ಕರಿಬೇವು, ಹಸಿಮೆಣಸು, ಈರುಳ್ಳಿ, ಪೊಟ್ಯಾಟೊ. ಇದು ಸ್ವಲ್ಪ ಬೆಂದ್ಕೊಳ್ಬೇಕು. ಪೊಟ್ಯಾಟೊ ಸ್ವಲ್ಪ ಬೇಯಬೇಕು. ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡ್ತೇನೆ. ಹಿಂಗೆ ಹಾಕೊಳ್ಳೋಣ. ಅರಿಶಿನ ಪುಡಿಯನ್ನು, ಉಪ್ಪನ್ನು ನಾನು ಸಾಬುದಾನಕ್ಕೆ ಸೇರಿಸಿದ್ದೇನೆ. ಇಲ್ಲಿ ಸೇರಿಸೋ ಅವಶ್ಯಕತೆ ಇಲ್ಲ. ಮತ್ತು ಇದು ಕಡಲೆ ಬೀಜದ ಪುಡಿಯನ್ನು, ಶೇಂಗಾ ಪುಡಿಯನ್ನು ಮೇಲೆ ಹಾಕ್ಕೊಳ್ಳೋದು, ಲಾಸ್ಟ್ ಕೊನೆಗೆ ಹಾಕ್ಕೋಬೇಕು. ಇದರಲ್ಲಿ ಒಗ್ಗರಣೆಯಲ್ಲಿ ಬೇಡ. ಸ್ವಲ್ಪ ಅದು 2 ನಿಮಿಷ ಪೊಟ್ಯಾಟೊ ಸಾಫ್ಟ್ ಆಗಲಿ. ಬನ್ನಿ, ಈಗ ಬೆಂದಿದೆ ನೋಡ್ಕೊಳ್ಳೋಣ. ಬೆಂದಿದೆ. ಈಗ ಈ ಸ್ಟೇಜಿಗೆ ನಾವು ಸಾಬುದಾನಿಯನ್ನು ಸೇರಿಸೋಣ ಒಗ್ಗರಣೆಗೆ. ಹಸಿಮೆಣಸು ಆಗದೇ ಇದ್ದವರು ಬೇರೆ ಕೆಂಪು ಪುಡಿಯನ್ನು ಹಾಕೋಬೋದು, ಕೆಂಪು ಮೆಣಸ್ಕಾಯನ್ನು ಹಾಕೋಬೋದು. ಇದು ನಾವು ಉಪವಾಸ ಟೈಮಲ್ಲಿ ಹಸಿಮೆಣಸು ಹಾಕಲ್ಲ, ಅರಿಶಿನ ಪುಡಿ ಹಾಕಲ್ಲ. ಮತ್ತು ಆವಾಗ ಬೇರೆ ಉಪ್ಪನ್ನು ಹಾಕ್ಕೊಳ್ಳೋದು, ಉಪವಾಸ ಉಪ್ಪನ್ನು. ಸಂಕಷ್ಟಿ ಇರುವಾಗ ತುಂಬ ಎಣ್ಣೆ ಸಹ ಬೇಕಾಗಿಲ್ಲ. ತುಂಬ ಜಾಸ್ತಿ ಎಣ್ಣೆ ಹಾಕಿದರೆ ತುಂಬ ಎಣ್ಣೆ ಪಿಚಿ ಪಿಚಿ ಅಂತ ಆಗುತ್ತೆ. ಅದು ಹೀರ್ಕೊಳ್ಳಲ್ಲ ಜಾಸ್ತಿ ಎಣ್ಣೆ. ಸ್ವಲ್ಪ ಇದೆಲ್ಲ ಬಿಸಿ ಆಗಬೇಕು. ಈಗ ಇದು ಪೌಡರ್ ಹಾಕ್ಕೊಳ್ಳೋಣ, ಶೇಂಗಾ ಪುಡಿ. ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಚೂರು 1 ಟೀ ಚಮಚ ಸಕ್ಕರೆ. ಪೊಟ್ಯಾಟೊ ಮತ್ತು ಶೇಂಗಾ ಪುಡಿ ಇದಕ್ಕೆ ಬೇಕೇ ಬೇಕು. ಇಲ್ಲ ಅಂದರೆ ಅದು ಹಲ್ಲಿಗೆ ಅಂಟ್ಕೊಂಡ್ಬಿಡತ್ತೆ ಅದಿಲ್ಲದೆ ಮಾಡಿದರೆ. ಟೊಮೆಟೊ ಸೇರಿಸಿಲ್ಲ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನೋಡಿ, ನಾನ್ ಸ್ಟಿಕ್ ಇರೋದ್ರಿಂದ ಅದು ಅಂಟ್ಕೊಳ್ಳಲ್ಲ. ಬೇರೆ ಪಾತ್ರೆಗಳಲ್ಲಿ ಖಂಡಿತ ಅಂಟ್ಕೊಳ್ಳುತ್ತೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು,
ನಿಮಗೆ ಇನ್ನೂ ಒಂಚೂರು ಅದು ಪುಡಿ ಕಡಿಮೆ ಅನಿಸಿದರೆ ಅದನ್ನು ಸ್ವಲ್ಪ ಹಾಕ್ಕೋಬೋದು. ಈಗ ಸಾಬುದಾನಿ ಬಗರ್, ಇದರ ಹೆಸರು ಬಗರ್ ಅಂತ ಹೇಳ್ತಾರೆ, ಕೆಲವರು ಕಿಚಡಿ ಅಂತ ಹೇಳ್ತಾರೆ, ನಾವು ಬಗರ್ ಅಂತ ಹೇಳೋದು. ಈಗ ರೆಡಿಯಾಗಿದೆ. 1 ನಿಮಿಷ ಸಾಲ್ಟ್ ಮತ್ತು ಈಗ ಸ್ವಾದಿಷ್ಟ ಭರಿತ ಆರೋಗ್ಯಕರ ಸಾಬುದಾನಿ ಬಗರ್ ತಿಂಡಿಗೆ ರೆಡಿಯಾಗಿದೆ. ದಯವಿಟ್ಟು ಈ ನನ್ನ ಬಗರ್ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.